ತುಂಬ ಜನ ಕೇಳ್ತಾ ಇರ್ತಾರೆ ಮತ್ತು ತುಂಬ ಜನಕ್ಕೆ ಇದು ಕಾಮನ್ ಆಗಿರುತ್ತೆ. ಬಿ ಪಿ 180, 100 ಇದ್ರ ಮೇಲೆ ಇರೋದು. ತುಂಬ ಪೇಷಂಟ್ಸ್ ಲೈಕ್ ಹೇಳ್ತಾರೆ, ಮಾತ್ರೆ ತಗೊಳ್ತಾ ಇದ್ದೀವಿ ಆದರೂ ಕೂಡ ಬಿ ಪಿ ಜಾಸ್ತಿನೇ ಇದೆ, 180, 180/100 ಇದ್ರ ಮೇಲೆ ಜಾಸ್ತಿನೇ ಇದೆ, ಏನು ಮಾಡೋದು ಅಂತೇಳಿ. ಇದಕ್ಕೆ ನೋಡಿ 3 ಉಪಾಯ. ಒಂದು ಏನಂತಂದರೆ ನೀವು ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ಬಿ ಪಿ ಮಾತ್ರೆ ಬಿಡೋದ್ರಿಂದ ಫ್ಲಕ್ಚುಯೇಷನ್ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಬಿ ಪಿ ಮಾತ್ರೆ ಏನಿದೆ ಅದನ್ನು ತಗೊಳ್ತಾ ಇರಬೇಕು ಮತ್ತು ಪಿರಿಯಾಡಿಕ್ಕಾಗಿ ಡಾಕ್ಟರ್ಸ್ಗೆ ತೋರಿಸ್ತಾ ಇರಬೇಕು ಮತ್ತು ಬಿ ಪಿ ಚೆಕ್ ಮಾಡಿಸ್ತಾ ಇರಬೇಕು. ಅಥವಾ ನಿಮ್ಮ ಹತ್ರ ಏನಾದರೂ ಬಿ ಪಿ ಮೆಷಿನ್ ಇದ್ದರೆ ಅದನ್ನು ಇಟ್ಕೊಂಡು ಚೆಕ್ ಮಾಡಿಕೊಂಡು ಒಂದು ಶೀಟಲ್ಲಿ ಡೈಲಿ ಎಷ್ಟೆಷ್ಟಿದೆ ಬಿ ಪಿ ಅಂತೇಳಿ ಬರ್ಕೊಂಡು ಡಾಕ್ಟರ್ಸ್ ಬಂದು ತೋರಿಸ್ಬೇಕು. ಸೆಕೆಂಡ್ ಏನಂದರೆ ಡಯಟ್ ಅಂದರೆ ಉಪ್ಪು ಖಾರ ಏನಿದೆ, ಶುಗರ್ ಐಟಮು, ಇದನ್ನು ಕಡಿಮೆ ಮಾಡ್ತಾ ಇರಬೇಕು. ಅಡುಗೆಯಲ್ಲಿ ಉಪ್ಪು ಹಾಕೋದೇ ಕಡಿಮೆ ಮಾಡಬೇಕು. ಮೂರನೇದಂದರೆ ಲೈಫ್ ಸ್ಟೈಲ್. ಇವಾಗ ಏನಂದರೆ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಹೋಗೋದು, ಇದೆಲ್ಲ ಒಳ್ಳೆಯದು. ಮತ್ತು ಸ್ಟ್ರೆಸ್ ಕಡಿಮೆ ಮಾಡಬೇಕು.